ಪ್ರೈಸ್ ದ ಲಾರ್ಡ್ ಜೀಸಸ್. ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ವಂದನೆಗಳು. ನಿನ್ನ ಕುರಿತು ಅಕ್ಕರೆಯುಳ್ಳ ಒಬ್ಬಾತನು ನಿನ್ನ ಜೀವನದಲ್ಲಿ ಸಮಾಧಾನವಿಲ್ಲ. ನಿನ್ನ ಕುರಿತು ಅಕ್ಕರೆಯುಳ್ಳ ಒಬ್ಬಾತನು ನಿನ್ನ ಜೀವನದಲ್ಲಿ, ನಿನ್ನ ಕುರಿತು ಅಕ್ಕರೆಯುಳ್ಳ ಒಬ್ಬಾತನು ನಿನ್ನ ಜೀವನದಲ್ಲಿದ್ದಾನೆ. ಆದರೆ ನಿನಗೆ ಗೊತ್ತಿಲ್ಲ. ಆದುದರಿಂದ ನಿನಗೆ ಗೊತ್ತಿಲ್ಲದೆ ಇರುವುದರಿಂದ ನಿನಗೆ ಸಮಾಧಾನವಿಲ್ಲ. ನಿನ್ನನ್ನು ಕುರಿತು ಅಕ್ಕರೆಯುಳ್ಳ ಒಬ್ಬಾತನು ನಿನ್ನ ಹೃದಯದಲ್ಲಿದ್ದಾನೆ. ವಿದ್ಯಾಭ್ಯಾಸವಿದ್ದರೂ, ಕೆಲಸವಿದ್ದರೂ, ಹಣವಿದ್ದರೂ ಜೀವನದಲ್ಲಿ ಸಮಾಧಾನವಿಲ್ಲ. ಸಮಾಧಾನವೇ ಪ್ರಧಾನ, ನಿಧಾನವೇ ಪ್ರಧಾನ. ಆಮೀನ್. ಹಲ್ಲೆಲೂಯಾ. ಪಾಪದ ಅಭ್ಯಾಸಗಳಿಗೆ ಅಧೀನರಾಗಿ ಪರಿಶುದ್ಧತೆ ಇಲ್ಲದೆ ನೀವು ಚಿಂತರಾಗಿದ್ದೀರಿ. ನನ್ನಿಂದ ಈ ಅಭ್ಯಾಸವನ್ನು ಬಿಡಲಾಗಲಿಲ್ಲವಲ್ಲ ಎಂದು ಕೊರಗುತ್ತಿದ್ದೀರಿ. ಪಾಪದ ಅಭ್ಯಾಸಗಳು: ಕುಡಿಯೋದು, ಸಿಗರೆಟ್ ಸೇಯೋದು, ವ್ಯಭಿಚಾರ ಮಾಡೋದು, ಪರಸ್ತ್ರೀಯರ ಸಹವಾಸ ಮಾಡೋದು, ಇವನ್ನೆಲ್ಲ ನನ್ನಿಂದ ಬಿಡಲಿಕ್ಕಾಗಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕೊರಗ್ತಾ ಇರೋದು. ಆಮೀನ್. ಶರೀರವು ರೋಗದಿಂದ ವೇದನೆ ಪಟ್ಟು ನನ್ನನ್ನು ಯಾರು ಬಿಡಿಸುವರು ಎಂದು ದಿಕ್ಕು ತೋಚದೆ ಬಳಲುತ್ತೀರಿ. ಹಲ್ಲೆಲೂಯಾ. ಕುಟುಂಬದ ಸಮಸ್ಯೆ: ಹಲವಾರು ಅಗತ್ಯತೆಗಳ ಮಧ್ಯದಲ್ಲಿ ಏನು ಮಾಡುವುದು? ಕುಟುಂಬದ ಸಮಸ್ಯೆ ಬೇರೆ, ಹಲವಾರು ಆದ್ಯತೆಗಳು, ಆರ್ಥಿಕ ಸಮಸ್ಯೆಗಳು ಬೇರೆ. ಸಂಸಾರದಲ್ಲಿ ಸಾವಿರಾರು ಸಮಸ್ಯೆಗಳು ಇದ್ದೇ ಇರ್ತಾವೆ. ಅವೆಲ್ಲ ಬೇರೆ, ಅವೆಲ್ಲ ಬೇರೆ. ಅದ್ರಾಗ ಮತ್ತು ಅವೆಲ್ಲ ಇದು ಎಲ್ಲ ಮಾಡೋದು ಅವೆಲ್ಲ ಬೇರೆ. ಸ್ತೋತ್ರ. ಎಂದು ಸಮಾಧಾನವಿಲ್ಲದೆ ದುಃಖದಿಂದ ಒಂದೊಂದು ದಿನವನ್ನು ಕಳೆಯುತ್ತೀರಿ. ನನ್ನನ್ನು ಪ್ರೀತಿಸಲು ಯಾರುಂಟು? ನನ್ನ ಭಾರವನ್ನು ನೀಗಿಸಲು ಯಾರಿದ್ದಾರೆ ಎಂದು ನೊಂದುಕೊಳ್ಳುವ ನಿನ್ನ ಮೇಲೆ ಪ್ರೀತಿಯುಳ್ಳ ಅಕ್ಕರೆಯುಳ್ಳ ಒಬ್ಬನಿದ್ದಾನೆ. ಹೌದು, ಆತನೇ ಜೀವನ್ ಸ್ವರೂಪನಾದ ದೇವರು ಯೇಸು ಕ್ರಿಸ್ತನು. ಅವನೇ ಕರ್ತನು. ಆಮೇನ್. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಭಾರದಿಂದಿರುವ ನಿನ್ನನ್ನು ಕರೆಯುತ್ತಾನೆ. ಎಲೈ ಕಷ್ಟಪಡುವವರೇ, ನೋಡಿ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ನೋಡಿ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೇನ್. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನೀವೇನು ಯೋಚನೆ ಮಾಡಬೇಡಿ, ಏನು ಚಿಂತನೆ ಮಾಡಬೇಡಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತೋರಿಸುತ್ತೇನೆ ಎಂದು ಯೇಸು ನಿನ್ನನ್ನು ಪ್ರೀತಿಯಿಂದ ಕರೆಯುತ್ತಾನೆ. ನೀನು ಯೇಸುವಿನ ಹತ್ತಿರ ಬರುವಾಗ ನಿನ್ನ ಪಾಪಗಳನ್ನು ಕ್ಷಮಿಸಿ ಬಿಡಲಾಗದಂತಹ ಪಾಪದ ಅಭ್ಯಾಸದಿಂದ ನಿನ್ನನ್ನು ಬಿಡಿಸಿ ನಿಜವಾದ ಸಮಾಧಾನವನ್ನು ನಿನಗೆ ನೀಡುವನು. ಹಲ್ಲೆಲೂಯಾ. ನಿನ್ನನ್ನು ಗುಣಪಡಿಸಲು ಆಗದಂತಹ ರೋಗವನ್ನು ಗುಣಪಡಿಸುವನು. ನಿನ್ನ ಅಗತ್ಯತೆಗಳನ್ನು ಸುಧಾರಿಸಿ ಸಂಧಿಸಿ ನಿನ್ನ ಕಣ್ಣೀರನ್ನು ಒರೆಸುವನು. ಕಣ್ಣೀರನ್ನು ಒರೆಸುವ ದೇವನೆಂದ್ರೆ ಒಬ್ಬನೇ ಒಬ್ಬನು, ಅದು ಯೇಸು ಕ್ರಿಸ್ತನು. ಸತ್ಯ ದೇವನು, ಪವಿತ್ರಾತ್ಮನು, ಪರಿಶುದ್ಧಾತ್ಮನು. ಈ ಯೇಸು ಕ್ರಿಸ್ತನು ನಿನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ತನ್ನ ಪವಿತ್ರವಾದ ರಕ್ತವನ್ನು ನಿನಗಾಗಿ ಸುರಿಸಿದನು. ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟು 3ನೇ ದಿನ ಜೀವದಿಂದ ಎದ್ದನು. ಯೇಸು ಕ್ರಿಸ್ತನು ಇಂದು ಜೀವಂತವಾಗಿಯೇ ಇದ್ದಾನೆ. ನೀನು ಯೇಸು ಕ್ರಿಸ್ತನ ಹತ್ತಿರ ಬರಬಹುದು. ನಿನ್ನನ್ನು ಆತನು ತಿರಸ್ಕರಿಸುವುದಿಲ್ಲ. ಸ್ನೇಹಿತನೇ, ನೀನು ಪರಿಶುದ್ಧತೆ ಇಲ್ಲದೆ, ಸಮಾಧಾನವಿಲ್ಲದೆ, ಕಷ್ಟಗಳು, ರೋಗಗಳು, ಚಿಂತೆಗಳ ಮಧ್ಯದಲ್ಲಿ ಇರುವುದರಿಂದ ಯೇಸು ಕ್ರಿಸ್ತನು ಕುರಿತು ನೀನು ಹೆಚ್ಚು ಭಾರವುಳ್ಳವನಾಗಿದ್ದಾನೆ. ನಿನ್ನನ್ನು ಕುರಿತು ಯೇಸು ಕ್ರಿಸ್ತನು ಹೆಚ್ಚಿನ ಭಾರವುಳ್ಳವನಾಗಿದ್ದಾನೆ. ನೀನು ಬಾ ಅಂತೇಳಿ ಕೈ ಬೀಸಿ ಕರೆಯುತ್ತಾನೆ. ಹಲ್ಲೆಲೂಯಾ. ನಿನ್ನ ಭಾರವನ್ನು ಬದಲಾಯಿಸಲು ಬಯಸುತ್ತಾನೆ. ಹಿಂದೆ ನೀನು ಯೇಸು ಕ್ರಿಸ್ತನ ಬಳಿಗೆ ಬಾ, ನಂಬಿಕೆಯಿಂದ ಬಾ, ಆತನು ನಿನ್ನ ಭಾರವನ್ನು ಬದಲಾಯಿಸುವನು. ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಹೃದಯದಲ್ಲಿ ಬನ್ನಿರಿ, ಸಮಾಧಾನವನ್ನು ನೀಡಿರಿ ಎಂಬುದಾಗಿ ನೀನು ಕೇಳು. ಯೇಸು ಕ್ರಿಸ್ತ ನಿನ್ನ ಪಾಪಗಳನ್ನು ಕ್ಷಮಿಸಿ ನಿಜವಾದ ಸಮಾಧಾನವನ್ನು
ನೀಡುವನು. ಇಷ್ಟೊಂದೆಲ್ಲ ಅನುಕೂಲತೆಗಳು ಯೇಸುವಿನಲ್ಲಿ ಇದಾವಂತ ಮೊದಲು ನನಗೆ ಗೊತ್ತಿರಲಿಲ್ಲ. ನನಗೆ ಬಂದಮೇಲೆ ಗೊತ್ತಾಯಿತು. ಆದ್ದರಿಂದ ನೀವು ಬನ್ನಿ. ಕನ್ನಡಿ ಎಷ್ಟೋ ದೂರ ಇರುತ್ತೆ. ಅಲ್ಲಿಗೇನೋಕೆ ಅಂದ್ರೆ ನಮ್ಮ ಮುಖ ಕಾಣಲ್ಲ. ಹತ್ರವಾಗಿ ನೋಡಿದಾಗಲೇ ನಮ್ಮ ಮುಖ ಆ ಕನ್ನಡಿಯಲ್ಲಿ ಕಾಣುವುದು. ಆದ್ದರಿಂದ ನೀನು ಯೋಚನೆ ಮಾಡದೆ, ಚಿಂತನೆ ಮಾಡದೆ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಪಾಪಗಳಿಂದ ನೀನು ದೂರವಾಗುವುದಕ್ಕೆ ಒಂದೇ ಒಂದು ಮಾರ್ಗ, ಅದು ಕರ್ತನ ಮಾರ್ಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.